ನಮಸ್ತೆ ವಿದ್ಯಾರ್ಥಿಗಳೇ, ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಈ ದಿನ ವ್ಯಾಕರಣದ ವಿಶೇಷ ಅಂಶವಾದಂತಹ ಛಂದಸ್ಸು ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ಛಂದಸ್ಸು ಅಂತ ಹೇಳಿದ್ರೆ, ಛಂದಸ್ಸು ಎಂದರೆ ಪದ್ಯ ಅಥವಾ ಕಾವ್ಯ ರಚಿಸುವಾಗ ಅನುಸರಿಸಬೇಕಾದ ನಿಯಮಗಳು ಅಥವಾ ಪದ್ಯಶಾಸ್ತ್ರ ಎಂದು ಹೇಳಬಹುದು. ಯಾವುದಾದರೊಂದು ಕಾರ್ಯ ಮಾಡುವಾಗ ಅದು ನಿಯಮಬದ್ಧವಾಗಿದ್ದರೆ ಸರಿಯಾಗಿರುತ್ತಲ್ವಾ, ಹಾಗೆ ಪದ್ಯವನ್ನು ರಚಿಸುವಾಗ ಕೆಲವು ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಅದನ್ನೇ ಛಂದಸ್ಸು ಅಂತೇಳಿ ಹೇಳ್ತಾರೆ. ಇದು ಪದ್ಯದ ಲಯ, ಗತಿ, ಪ್ರಾಸ, ಯತಿ, ಗಣವಿಂಗಡಣೆ, ಮಾತ್ರೆ ಮುಂತಾದ ವಿಷಯ ಬಗ್ಗೆ ತಿಳಿಸಿಕೊಡುತ್ತದೆ. ಕಾವ್ಯಕ್ಕೆ ಒಂದು ರೂಪ ನೀಡಿ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಕಾವ್ಯ ರಚನೆ ಮಾಡಲಿರುವ ಕವಿಗೆ ಒಂದು ಪೂರ್ವ ನಿರ್ಮಿತ ಚೌಕಟ್ಟನ್ನು ನೀಡಿ ಕಾವ್ಯ ಸರಾಗವಾಗಿ ರಚನೆಯಾಗಲು ಪ್ರಯೋಜನವನ್ನು ಮಾಡುತ್ತದೆ. ಛಂದಸ್ಸು ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಕವಿಗೆ ಒಂದು ಪೂರ್ವ ನಿರ್ಮಿತವಾದಂತಹ ಚೌಕಟ್ಟನ್ನು ಒದಗಿಸಿಕೊಡುತ್ತದೆ. ತನ್ನ ಕಾವ್ಯ ರಚನೆ ಮಾಡುವಲ್ಲಿ ಕಾವ್ಯ ಎಷ್ಟು ಸಾಲುಗಳಿಂದ ಕೂಡಿರಬೇಕಾಗುತ್ತದೆ, ಅದರ ಲಯ ಹೇಗಿರಬೇಕು, ಅದರ ಗತಿ ಹೇಗಿರಬೇಕು, ಈ ಥರದ ವಿಷಯಗಳನ್ನೆಲ್ಲ ಕವಿಗೆ ಒಂದು ಚೌಕಟ್ಟನ್ನು ಒದಗಿಸಿಕೊಡೋದು ಛಂದಸ್ಸು. ಛಂದಸ್ಸಿನಲ್ಲಿ 3 ವಿಧಗಳನ್ನು ನೋಡಬಹುದು. ಅಕ್ಷರಗಣ ಛಂದಸ್ಸು, ಮಾತ್ರಾಗಣ ಛಂದಸ್ಸು ಮತ್ತು ಅಂಶಗಣ ಛಂದಸ್ಸು ಅಂತೇಳಿ 3 ವಿಧಗಳನ್ನು ನೋಡ್ತೀವಿ. ಅದರಲ್ಲಿ ಮಾತ್ರಾಗಣ ಛಂದಸ್ಸನ್ನು ಮಾತ್ರೆಗಳಿಂದ ಗುರುತಿಸಲಾಗುತ್ತದೆ. ಹಾಗಾದರೆ ಏನಪ್ಪ ಮಾತ್ರೆ ಅಂತ ಹೇಳಿದ್ರೆ, ಮಾತ್ರೆ ಅಕ್ಷರಗಳ ಧ್ವನಿಯ ಆಧಾರದ ಮೇಲೆ ಲಘುಗುರು ಎಂದು ವಿಭಜಿಸುವುದನ್ನು ಮಾತ್ರೆಗಳೆಂದು ಕರೆಯುತ್ತೇವೆ. ಅಕ್ಷರಗಳ ಉಚ್ಚಾರಣೆಗೆ ತೆಗೆದುಕೊಳ್ಳುವ ಕಾಲದ ಆಧಾರದ ಮೇಲೆ ಮಾತ್ರೆಗಳನ್ನು ಲಘು, ಗುರು ಎಂದು ವಿಭಜಿಸಲಾಗುತ್ತದೆ. ನಾವು ಯಾವುದೇ ಒಂದು ಅಕ್ಷರವನ್ನು ಉಚ್ಚಾರಣೆ ಮಾಡುವ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳುವ ಕಾಲದ ಆಧಾರದ ಮೇಲೆ ಲಘು ಗುರುವನ್ನು ಸೂಚಿಸಲಾಗುತ್ತದೆ. ಲಘುವನ್ನು ಅರ್ಧಚಂದ್ರಾಕಾರದ ಚಿಹ್ನೆಯಿಂದಲೂ ಮತ್ತು ಗುರುವನ್ನು ಮೈನಸ್ ಚಿಹ್ನೆಗಳಿಂದಲೂ ಗುರುತಿಸಲಾಗುವುದು. ಹಾಗಾದರೆ ಲಘು ಅನ್ನೋದು ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಲಘು ಎಂದು ಹೇಳಲಾಗುತ್ತದೆ. ಇದರ ಬೆಲೆ 1 ಆಗಿರುತ್ತದೆ. ಗುರು 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸೂಚಿಸಲು ಬಳಸುವುದೇ ಗುರು. ಇದರ ಬೆಲೆ 2. ಇದನ್ನು ಮೈನಸ್ ಸಂಕೇತದಿಂದ ಗುರುತಿಸಲಾಗುತ್ತದೆ. ಲಘು ಗುರುಗಳನ್ನು ಗುರುತಿಸುವ ಸುಲಭ ವಿಧಾನವನ್ನು ನಾನು ವರ್ಣಮಾಲೆ ಮತ್ತು ಒಂದು ಕಾಗುಣಿತ ಅಕ್ಷರಕ್ಕೆ ಲಘು ಗುರುಗಳನ್ನು ಹಾಕುವ ಮೂಲಕ ಹೇಳಿದ್ದೀನಿ. ಇದನ್ನು ಗಮನಿಸಿ. ಇಲ್ಲಿ ನೋಡಿ, ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ, ಅಂ, ಅಹ. ಇಲ್ಲಿ ದೀರ್ಘಾಕ್ಷರಗಳಿಗೆ ಗುರುವನ್ನು ಸೂಚಿಸಿದ್ದೀನಿ, ಗಮನಿಸ್ಬೋದು. ಇದು ಐ ಮತ್ತು ಅವುಗಳು ಸಂಧ್ಯಾಕ್ಷರಗಳಾಗಿರೋದ್ರಿಂದ ಇವುಗಳನ್ನು ಗುರುಗಳಿಂದ ಸೂಚಿಸ್ತೀವಿ. ಮತ್ತು ಅಂ ಮತ್ತು ಅಹಗಳನ್ನು ಅಂದರೆ ಅನುಸ್ವಾರ ವಿಸರ್ಗಗಳಿಂದ ಕೂಡಿದ ಅಕ್ಷರಗಳು ಸಹ ಗುರುವಾಗಿರೋದನ್ನು ಗಮನಿಸ್ಬೋದು. ಉಳಿದಂತೆ ಕಾಯಿಂದ ಳವರೆಗಿನ ಎಲ್ಲ ಅಕ್ಷರಗಳು ಲಘುವಿಂದ ಗುರುತಿಸಲ್ಪಟ್ಟಿವೆ. ನಂತರ ಕಾಗುಣಿತವನ್ನು ಗಮನಿಸಿ. ಕ, ಖ, ಕಿ, ಕಿ, ಕು, ಕು. ಇದರಲ್ಲಿ ದೀರ್ಘಾಕ್ಷರಗಳನ್ನು ಗಮನಿಸಿ. ದೀರ್ಘಾಕ್ಷರಗಳು ಗುರುವಾಗಿರೋದನ್ನು ನಾವು ಗಮನಿಸಬಹುದು. ಮತ್ತಿಲ್ಲಿ ಐ ಮತ್ತು ಅವುಗಳು ಸಂಧ್ಯಾಕ್ಷರಗಳಾಗಿರೋದ್ರಿಂದ ಗುರುವಾಗಿದೆ. ಕಂ ಮತ್ತು ಕಹದಲ್ಲಿ ಅನುಸ್ವಾರ ವಿಸರ್ಗಗಳಿಂದ ಕೂಡಿರೋದ್ರಿಂದ ಇವುಗಳು ಸಹ ಗುರುವಾಗಿದೆ. ಕ್ರೂ ಲಘುವಾಗಿರೋದನ್ನು ಗಮನಿಸಿ. ಗುರುವಾಗುವ ಅಕ್ಷರಗಳನ್ನು ಗುರುತಿಸುವ ಸರಳ ವಿಧಾನ. ಯಾವ್ಯಾವ ಅಕ್ಷರಗಳು ಗುರುವಾಗುತ್ತೆ ಅಂತ ಹೇಳಿದ್ರೆ, ದೀರ್ಘಾಕ್ಷರಗಳು ಗುರುವಾಗುತ್ತದೆ, ಅನುಸ್ವಾರ ವಿಸರ್ಗಗಳಿಂದ ಕೂಡಿದ ಅಕ್ಷರಗಳು ಗುರುವಾಗುತ್ತದೆ, ಸಂಧ್ಯಾಕ್ಷರಗಳಿಂದ ಕೂಡಿದ ಅಕ್ಷರಗಳು ಅಥವಾ ಅವುಗಳು ಗುರುವಾಗುತ್ತದೆ, ಒತ್ತಕ್ಷರಗಳ ಹಿಂದಿನ ಅಕ್ಷರಗಳು ಗುರುವಾಗುತ್ತದೆ. ಉಳಿದಂತೆ ಎಲ್ಲ ಅಕ್ಷರಗಳು ಸಹ ಲಘುವಾಗೋದನ್ನು ಸುಲಭವಾಗಿ ನಾವು ನೆನಪಿಟ್ಕೊಳ್ಬಹುದಾಗಿದೆ. ಇನ್ನು ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.